ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹೇಗಿದ್ದೀರಾ ಎಲ್ಲರೂ? ಇವತ್ತು ಬೆಳಗ್ಗೆನೇ ಎದ್ದು ರಂಗೋಲಿ ಹಾಕಿದ್ದೀನಿ. ದೊಡ್ಡದಾಗಿ ಏನು ಹಾಕಿಲ್ಲ, ಚಿಕ್ಕದಾಗಿ ಹಾಕಿದ್ದೀನಿ, ಕೆಲಸಕ್ಕೆ ಟೈಮ್ ಆಗಿಬಿಡುತ್ತೆ ಅಂತ. ಕೆಲಸಕ್ಕೆ ಟೈಮ್ ಆಗಿಬಿಟ್ಟಿದೆ. ಅಮ್ಮ ಆಲ್ರೆಡಿ ಬಾಕ್ಸ್ ಹಾಕಿ ಕೊಟ್ಟಿದ್ದಾರೆ, ತಿಂಡಿ ಮಾಡಲ್ಲ ಅಂಥೇಳಿ ಹೊರಡ್ಬೇಕು ಇವಾಗ. ಹೊಸ ವರ್ಷ ಅಂತಿದ್ದೀನಿ ನೋಡಿ, ಎಲ್ಲರ ಮನೆ ಮುಂದೆನೂ ಕಲರ್ಸ್ ಎಲ್ಲ ಹಚ್ಚಿ ದೊಡ್ಡದು ರಂಗೋಲಿ ಎಲ್ಲ ಹಾಕಿದ್ದಾರೆ. ನನಗೆ ಟೈಮ್ ಆಗೋಯ್ತು, ಹಾಕಿಲ್ಲ ಬೆಳಿಗ್ಗೆ. ಇವತ್ತೇನಾಯ್ತು ಅಂದರೆ ಕೆಲ್ಸಕ್ಕೆ ಬಂದಮೇಲೆ ಫೋನ್ ಮಾಡಿದೆ. ಅವ್ರು ನನ್ನ ಜೊತೆ ಬರ್ತಿದ್ದು, ಅಣ್ಣ ಬರೋಲ್ಲ ಅಂತಂದ್ರೆ. ಆ್ಯಕ್ಚುಲಿ ನಾನು ರಜಾ ಕೇಳಿದ್ದೆ ಇವತ್ತು ಬರೋಲ್ಲ ಅಂತ. ಆಮೇಲೆ ಹಾಫ್ ಡೇ ಬಂದು ಹೋಗೋಣ ಅಂತೇಳಿ ಬಂದೆ. ಬಟ್ ನನ್ನ ಜೊತೆ ಬರೋರಿಗೆ ಫೋನ್ ಮಾಡಿ ಕೇಳಿದ್ದಕ್ಕೆ ಇಲ್ಲ ನಾನು ಬರ್ತಿಲ್ಲ ಅಂತಂದರು. ಸೊ ಅದಕ್ಕೆ ಏನಕ್ಕೆ ಹೋಗೋದು ಅಂತೇಳಿ ಆಚೆ ಎಲ್ಲಾದರೂ ಹೋಗೋಣ ಅಂತಂದ್ಬಿಟ್ಟು ರಿಟರ್ನ್ ಹೋಗ್ತಾ ಇದ್ದೀನಿ. ಟ್ರೈನಲ್ಲೇ ಕೂತಿದ್ದು ತಿಂಡಿ ಮಾಡಿಕೊಂಡು ಮತ್ತು ಇವಾಗ ಮೆಟ್ರೋ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ಇವಾಗ ಕೆಂಗೇರಿ ಮೆಟ್ರೋ ಸ್ಟೇಷನ್ಗೆ ಬಂದೆ. ಫಸ್ಟ್ ಏನಂದರೆ ಮೊಬೈಲಿಗೆ ಸ್ಕ್ರೀನ್ ಗಾರ್ಡ್ ಹಾಕ್ಸ್ಬೇಕು. ಏನು ಅದೇನು ಹೊಡೆದೋಗಿಲ್ಲ. ಮೊನ್ನೆ ಕೋಪದಲ್ಲಿ ನಾನೇ ಸ್ವಲ್ಪ ಕೋಪ ಜಾಸ್ತಿ ಆಯಿತು, ಎತ್ತಿ ಬಿಸಾಕ್ಬಿಟ್ಟೆ. ಸದ್ಯ ಫೋನಿಗೆ ಏನೂ ಎಫೆಕ್ಟ್ ಆಗಿಲ್ಲ. ಸ್ಕ್ರೀನ್ ಗಾರ್ಡ್ ಮಾತ್ರ ಫುಲ್ ಜಜ್ಜಿ ಬಿಜ್ಜಿ ಆಗಿಬಿಟ್ಟಿತ್ತು. ಅದಕ್ಕೆ ಸ್ವಲ್ಪ ಕ್ವಾಲಿಟಿ ಇರೋದೇ ಹಾಕ್ಸೋಣ ಅಂತೇಳಿ ಹಾಕ್ಸಿರ್ಲಿಲ್ಲ. ಇವಾಗ ಹೋಗಿ ಹಾಕ್ಸ್ಕೊಂಡು ಆಮೇಲೆ ಎಲ್ಲಿ ಹೋಗೋದು ಅಂತೇಳಿ ನೋಡಬೇಕು. ದೇವಸ್ಥಾನಕ್ಕಂತೂ ಹೋಗೋಕ್ಕಾಗಲ್ಲ, ಏನಕ್ಕಂದ್ರೆ ಇವತ್ತು ರಶ್ ಇರುತ್ತೆ. ಇಲ್ಲೇ ಜನ ನೋಡ್ತಾ ಇದ್ದಾರೆ, ಎಷ್ಟು ಜನ ಬರ್ತಿದ್ದಾರೆ. ದೇವಸ್ಥಾನಕ್ಕಂತೂ ಕಾಲು ಹಾಕೋಕ್ಕಾಗಲ್ಲ, ಆಚೆ ಎಲ್ಲಾದರೂ ಹೋಗಬೇಕು. ಮೆಟ್ರೋ ಸ್ಟೇಷನಿಂದ ಆಚೆ ಬರ್ತಿದ್ದಂಗೆ ಜುಮ್ಕಾಸ್ ಕಾಣಿಸ್ತು. ಚೆನ್ನಾಗಿತ್ತು, ಸಿಂಪಲಾಗಿ ತೊಗೊಂಡೆ, ಡ್ರೆಸ್ಸಿಗೆ ಚೆನ್ನಾಗಿರುತ್ತೆ ಅಂತ. ಚುಂಚಿ ಫಾಲ್ಸ್ ಹತ್ರ ಅಲೋ ಮಾಡ್ತಿರಲ್ಲ, ರಿಟರ್ನ್ ಕಳಿಸ್ತಿತ್ತು ಪೊಲೀಸವರು. ಸೊ ಅದಕ್ಕೆ ನಾವು ಹಂಗೆ ಬರಬೇಕಾದ್ರೆ ಯಾರೋ ಒಬ್ಬರು ಅಲ್ಲಿ ತೊರೆ ಹರಿತಿರೋದು ನೋಡ್ಬೋದು, ಅಲ್ಲಿ ಹೋಗಿ ಅಂತ ಹೇಳಿದ್ರು. ಅಂದರೆ ಅಲ್ಲಿ ನೇಟಿವಲ್ಲಿ ಇರೋರು. ನಾವು ಅದಕ್ಕೆ ಅಂತೇಳಿ ಬಂದ್ವಿ. ಬಟ್ ನೀರೇನು ಅಷ್ಟೊಂದೇನು ಜಾಸ್ತಿ ಇರಲಿಲ್ಲ. ಇಷ್ಟು ದೂರದಿಂದ ಹೋಗಿರ್ತೀವಿ, ಅಲ್ಲಿ ಹೋಗಿದ ತಕ್ಷಣ ಅಲೋ ಮಾಡಲ್ಲ ಅಂತಂದರು. ನನಗಂತೂ ಸಖತ್ ಬೇಜಾರಾಗೋಯ್ತು. ಅಲ್ಲಿಂದ ಬರಬೇಕಿತ್ತ ಹಿಂಗೆ ಸುಮ್ಮನೆ ವಾಪಸ್ ಹೋಗೋದಕ್ಕೆ ಅಂತ. ಪರವಾಗಿಲ್ಲ, ಬಟ್ ಇಷ್ಟಾದರೂ ನೋಡೋಕ್ಕೆ ಸಿಕ್ತು. ಏನು ಕಾಯಿ ಅಂದರೆ ನನಗೆ ಗೊತ್ತೇ, ನಾನೇನು ಕಾಡಲ್ಲಿ ಬಿಟ್ಟು ಬೆಳ್ದವನ. ಏನೋ ತಿನ್ನೋದೇ ಅದು ರಾಮ್ಫಲನ ಇರಬೇಕು, ಮೇಬಿ ಕಾಡೊಂದು ಇರಬೇಕು ಒಟ್ಟಿನಲ್ಲಿ. ಸ್ವಲ್ಪ ಹಂಗೆ ಥರ ಇದೆ ನೋಡೋಕ್ಕೆ, ಒಳ್ಳೆ ಅಡ್ವೆಂಚರ್ ಥರ ಆಯ್ತಿದ್ದವಳೆ. ಸಂಗಮಕ್ಕೆ ಬಿಡಬೇಕಿತ್ತು. ಹೆಂಗೆ ಬಂದು ಹಿಂಗೆ ಹೋಯ್ತಾ ಇದೀವಪ್ಪ. ಸಂಜೆ ಬರಬೇಕಾದ್ರೆ ಕಬ್ಬಾಳ್ ರೂಟಲ್ಲಿ ಬಂದ್ವಿ ನೋಡ್ರಿ. ಎಷ್ಟು ಜನ ವೆಯ್ಟ್ ಮಾಡ್ತಾಯಿದ್ರು ಬಸ್ಸಿಗೆ. ನಾನು ಹಂಗೆ ಒಂದು ಐಸ್ ಕ್ರೀಮ್ ತಿನ್ಕೊಂಡು ಆರಾಮಾಗೆ ಕೂತ್ಕೊಂಡು ಬಂದೆ. ನಮಗೂ ಹೊಸ ವರ್ಷ ಅಂದರೆ ಯುಗಾದಿನೇ. ಬಟ್ ಕ್ಯಾಲೆಂಡರ್ ಚೇಂಜ್ ಆಯ್ತಲ್ಲ, 2024ಇಂದ 2025ಗೆ. ಅದು ಬರೆಯೋದೇನೆ ಇನ್ನೂ 2 ತಿಂಗಳಾಗತ್ತೆ. 25 ಅಂತ ಬರೆಯೋದು, 24 ಅಂತಲೇ ಬರೆಯೋದು. ಫೆಬ್ರವರಿ ತನಕ ಆಲ್ಮೋಸ್ಟ್ ಒಂದು 2 ತಿಂಗಳಾಗುತ್ತೆ. ಅಲ್ಲೇ 1-2 ಸಲ ಆ ಥರ ಮಾಡಿದ್ದೀನಿ ನಾನು ಇವತ್ತೇ. ಅಷ್ಟೇ, ಕ್ಯಾಲೆಂಡರ್ ಚೇಂಜ್ ಆಗುತ್ತೆ ಅಷ್ಟೇ. ನಮಗೇನಿದ್ರು ಹೊಸ ವರ್ಷ ಯುಗಾದಿ ಹಬ್ಬ. ಆ್ಯಕ್ಚುಲಿ ಸಂಗಮ್ಗೆ ಹೋಗೋಣ ಅಂತೇಳಿ ಹೊರಟಿದ್ದು. ಬಟ್ ಅಲ್ಲಿ ನೋಡಿದ್ರೆ ಅಲೋನೇ ಮಾಡಿಲ್ಲ. ಹೋದ್ರೂ ಒಳಗಡೆ ಏನಂತಾರೆ ಅಲೋ ಮಾಡಲ್ಲ ಅಂತ ಹೇಳಿದ್ರು ಪೊಲೀಸರು. ಸೊ ಮತ್ತು ಚುಂಚಿಗೆ ಹೋಗಿಲ್ಲ, ಹತ್ರ ಇದೆ ಅಂತ ಹೇಳಿದ್ರು. ಚುಂಚಿಗೆ ಹೋದರೆ ಅಲ್ಲೂ ಅದೇ ಕೆಲಸ ಆಯಿತು. ಮತ್ತು ಅಲ್ಲೂ ಅಲೋ ಮಾಡಿಲ್ಲ. ಮತ್ತು ಅಲ್ಲೇ ಎಲ್ಲ ಓಡಾಡಿಕೊಂಡು ಒಂದು ದಾರಿ ಸಿಕ್ತು, ಅಲ್ಲಿ ಹೋದ್ವಿ. ಆಮೇಲೆ ಏನು ಮಾಡಿದ್ರು ಪೊಲೀಸರು, ಅಲ್ಲೂ ಬಂದರು. ಓಡ್ರಿ ಅಂತಂದರು. ನಾವು ಅದಕ್ಕೆ ಏನಕ್ಕೆ ರಿಸ್ಕು ಅಂತೇಳಿ ಹೊರಟ್ಬಿಟ್ವಿ. ಬಟ್ ಚೆನ್ನಾಗಿತ್ತು. ಒಂದು 15 to 20 ಮಿನಿಟ್ಸ್ ಕೂತಿದ್ವಿ ವಾಟ್ರಲ್ಲಿ ಕಾಲು ಹಾಕ್ಕೊಂಡು. ಚೆನ್ನಾಗಿತ್ತು, ಒಂಥರ ಮಿಕ್ಸ್ಡ್ ಎಮೋಷನ್ಸ್. ಚೆನ್ನಾಗಿತ್ತು. ಅಂದರೆ ಅರ್ಧ ದಿನ ಖುಷಿ, ಅರ್ಧ ದಿನ ಬೇಜಾರು. ಚೆನ್ನಾಗಿತ್ತು. ನಿಮ್ಮ ನ್ಯೂ ಇಯರ್ ಹೇಗಿತ್ತು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.